ವಿದ್ಯಾರ್ಥಿಗಳೇ, ನಾವು 8ನೇ ತರಗತಿಯ 3ನೇ ಅಧ್ಯಾಯವಾದ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ರೇಖಾತ್ಮಕ ಸಮೀಕರಣಗಳ ಅಧ್ಯಾಯದಲ್ಲಿ ಅಭ್ಯಾಸ 3.4 ಬಗ್ಗೆ ತಿಳ್ಕೊಂತ ಹೋಗೋಣ. ಈಗ ಇಂದಿನ ಕ್ಲಾಸಲ್ಲಿ ಅಭ್ಯಾಸ 3.3 ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಅಭ್ಯಾಸ 3.4 3.4 ಏನಾಗ್ತದೆ? ಅಭ್ಯಾಸ 3.4ರಲ್ಲಿ ಎರಡೂ ಕಡೆ ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಅನ್ವಯಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಹಾಗಾದ್ರೆ ಅದರಲ್ಲಿ ಮೊದಲನೇ ಕ್ವಶನ್ ಏನಿದೆ, ಅಮಿನಾಳು ಒಂದು ಸಂಖ್ಯೆಯನ್ನು ಊಹಿಸಿಕೊಂಡು ಅದರಲ್ಲಿ 5/2 ಕಳೆದರೆ, ಅದರಲ್ಲಿ ಎಷ್ಟನ್ನ ಕಳೆದರೆ 5/2 ಕಳೆದರೆ ಬಂದ ವ್ಯತ್ಯಾಸವನ್ನ 8ರಿಂದ ಗುಣಿಸಿದಾಗ ಬಂದ ಗುಣಲಬ್ಧ ಊಹಿಸಿದ ಸಂಖ್ಯೆಯ 3ರಷ್ಟಾಗಿರುತ್ತದೆ. ಹಾಗಾದ್ರೆ ಆ ಊಹಿಸಿದ ಸಂಖ್ಯೆ ಯಾವುದು ಅಂದ್ರೆ ಊಹಿಸಿದ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡಿಯಬೇಕು. ಊಹಿಸಿದ ಸಂಖ್ಯೆ ಗೊತ್ತಿಲ್ಲ. ಊಹಿಸಿದ ಸಂಖ್ಯೆ ಮೊದಲನೇ ಲೆಕ್ಕ, ಅಮಿನಾಳು ಊಹಿಸಿದ ಸಂಖ್ಯೆ. ಅಮಿನಾಳು ಊಹಿಸಿದ ಸಂಖ್ಯೆ ಯಾವುದಾಗಿರಲಿ, ಎಕ್ಸ್ ಆಗಿರಲಿ. ಹಾಗಾದ್ರೆ ಅದರಲ್ಲಿ 5/2 ಕಳೆದಿ, -5/2 ಕಳೀತಾ ಇದ್ದೀವಿ. ಊಹಿಸಿದ ಸಂಖ್ಯೆಯಲ್ಲಿ 5/2 ಕಳೆದರೆ ಬಂದ ವ್ಯತ್ಯಾಸವನ್ನ 8ರಿಂದ ಗುಣಾಕಾರ ಮಾಡ್ರಿ. ಬಂದ ವ್ಯತ್ಯಾಸವನ್ನ 8ರಿಂದ ಗುಣಾಕಾರ ಮಾಡಿದ್ರೆ ಬಂದ ಗುಣಲಬ್ಧ ಊಹಿಸಿದ ಸಂಖ್ಯೆಯ 3ರಷ್ಟಿರುತ್ತದೆ. ಊಹಿಸಿದ ಸಂಖ್ಯೆ ಎಷ್ಟಿರುತ್ತದೆ? 3ರಷ್ಟು ಇರುತ್ತದೆ ಅಂತ ಕೊಟ್ಟಿದ್ದಾನೆ. ಬೇರೆ ಪ್ರಶ್ನೆ ಪ್ರಕಾರ ಒಂದು ಸಮೀಕರಣವನ್ನು ರಚನೆ ಮಾಡಿದೀವಿ. ಈಗ ನಾವು ಆ ಊಹಿಸಿದ ಸಂಖ್ಯೆಯನ್ನ ಕಂಡುಹಿಡಿತಾ ಹೋಗು. ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಎಷ್ಟು ಬರುತ್ತೆ ಈಗ ನೋಡ್ತಾ ಹೋಗ. ಈ 2 LCM ತಗೊಂಡ್ರೆ 2x - 5 ಆಯ್ತು, ಇಂಟು 8 ಆಗೇ ಇರ್ತದೆ, 3x. ಸರಿನಾ? ಹಾಗಾದ್ರೆ 2 4 ಆವರ್ತಿ, 2x - 5 ಇಂಟು 4 = 3x. ನೆಕ್ಸ್ಟ್ 4ರಿಂದ ಗುಣಾಕಾರ ಮಾಡ್ರಿ. 4 8x - 4 20 = 3x. ನೆಕ್ಸ್ಟ್ x ಇರೋನ ಒಂದ್ ಕಡೆ ತಗೊಂಡ್ರಿ. 8x x ಇರೋದು ಈ ಕಡೆ ಬಂದ್ರೆ -3x ಆಯ್ತು, = 20. ನೆಕ್ಸ್ಟ್ 8x ಅಲ್ಲಿ 3x ಹೋದ್ರೆಷ್ಟು? 5x = 20. therefore x = 5 4 ಆವರ್ತಿ, x = 4 ಬರ್ತದೆ. ಸರಿನಾ? ಅಂದ್ರೆ ಊಹಿಸಿದ ಸಂಖ್ಯೆ ಎಷ್ಟಾಗಿರ್ತದೆ? 4 ಆಗಿರ್ತದೆ. ಅಮಿನಾಳು ಊಹಿಸಿದ ಸಂಖ್ಯೆ 4. ನೆಕ್ಸ್ಟ್ ಇದೇ ರೀತಿ ಎರಡನೇ ಕ್ವಶನ್ ನೋಡೋದಾದ್ರೆ, ಧನ ಸಂಖ್ಯೆ 1 ಇನ್ನೊಂದು ಸಂಖ್ಯೆಯ 5ರಷ್ಟಿದೆ. ಧನ ಸಂಖ್ಯೆ 1 ಇನ್ನೊಂದು ಸಂಖ್ಯೆಯ 5ರಷ್ಟಿದೆ. ಹಾಗಾದ್ರೆ ಆ ಎರಡೂ ಸಂಖ್ಯೆಗಳಿಗೆ 21 ಸೇರಿಸಿದಾಗ ಎರಡೂ ಸಂಖ್ಯೆಗಳಲ್ಲಿ 1 ಇನ್ನೊಂದರ 2ರಷ್ಟಾಗುತ್ತದೆ. ಆ ಸಂಖ್ಯೆಗಳು ಯಾವುವು ಅಂತ ಹೇಳಿದೆ. ಧನ ಸಂಖ್ಯೆ 1 ಇನ್ನೊಂದು ಸಂಖ್ಯೆಯ 5ರಷ್ಟಿರ್ತದೆ. ಧನ ಸಂಖ್ಯೆ ಇನ್ನೊಂದು ಸಂಖ್ಯೆ ಎಷ್ಟರಷ್ಟಿರ್ತದೆ? 5ರಷ್ಟಿರ್ತದೆ. ಎರಡೂ ಸಂಖ್ಯೆಗಳಿಗೆ 21 ಕೂಡ್ರಿ. ಕೂಡಿದಾಗ ಎರಡೂ ಸಂಖ್ಯೆಗಳಲ್ಲಿ 1 ಇನ್ನೊಂದರ 2ರಷ್ಟಾಗುತ್ತದೆ. 1 ಇನ್ನೊಂದರ 2ರಷ್ಟಾಗುತ್ತದೆ. ಆ ಸಂಖ್ಯೆಗಳು ಯಾವುವು ಅಂತ ಕೇಳಿದೆ. ಒಂದು ಸಂಖ್ಯೆ x ಆಗಿರಲಿ, ಒಂದು ಸಂಖ್ಯೆ x ಆಗಿರಲಿ, ಇನ್ನೊಂದು ಸಂಖ್ಯೆಯ 5ರಷ್ಟಿರ್ತದೆ. ಹಾಗಾದ್ರೆ ಇನ್ನೊಂದು ಸಂಖ್ಯೆ 5x ಆಗಿರ್ತದೆ. ಒಂದು ಸಂಖ್ಯೆ x ಆದ್ರೆ ಇನ್ನೊಂದು ಸಂಖ್ಯೆ 5x. ಸರಿನಾ? ಎರಡೂ ಸಂಖ್ಯೆಗಳಿಗೆ 21 ಸೇರಿಸಿದಾಗ, ಎರಡೂ ಸಂಖ್ಯೆಗಳಿಗೆ ಎಷ್ಟನ್ನ ಸೇರಿಸಿದಾಗ? 21 ಸೇರಿಸಿದಾಗ = 2 times of x plus 21. ಪ್ರಶ್ನೆ ಪ್ರಕಾರ
ಎರಡು ಸಂಖ್ಯೆಗೆ 21 ಸೇರಿಸಿದಾಗ ಒಂದು ಇನ್ನೊಂದರ ಎರಡರಷ್ಟು ಇರೋದ್ರಿಂದ ಈ ಸಮೀಕರಣವನ್ನು ನಾವು ರಚನೆ ಮಾಡಬಹುದು. ನೆಕ್ಸ್ಟ್ ಈಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ 5x 21 2 ಇಂಟು ಎಕ್ಸ್ 2x ಪ್ಲಸ್ 21 ಇಂಟು 2 ಅಂದ್ರೆ 42. ಎಕ್ಸ್ ಇರೋ ಒಂದು ಕಡೆ ತಗೊಂಬರ್ರಿ 5x ಮೈನಸ್ 2x 42 ಪ್ಲಸ್ 21 ಕಡೆ ಹೋದ್ರೆ ಮೈನಸ್ 21. 5x ಅಲ್ಲಿ 2x ಹೋದ್ರೆ 3x 42ರಲ್ಲಿ 21 ಕಳೆಯಿರಿ 21. ಸರಿನಾ? ನೆಕ್ಸ್ಟ್ x ಇಸ್ ಈಕ್ವಲ್ ಟು 2 ಕಡೆ 3 ಇಂದ ಡಿವೈಡ್ ಮಾಡಿದ್ರೆ 21 ಡಿವೈಡ್ ಬೈ 3 3 ಎಷ್ಟು ಬರುತ್ತೆ 7. x ಇಸ್ ಈಕ್ವಲ್ ಟು 7 ಬರುತ್ತೆ. ನೆಕ್ಸ್ಟ್ ಈಗ ಆ ಎರಡು ಸಂಖ್ಯೆಗಳು ಯಾವುವು ಅಂತ ಹೇಳ್ತಾನೆ. ಒಂದು ಸಂಖ್ಯೆ 7 ಆಗಿರ್ತದೆ, ಇನ್ನೊಂದು ಸಂಖ್ಯೆ 7. therefore ಇನ್ನೊಂದು ಸಂಖ್ಯೆ 5 ಇಂಟು 7 7 ಇದೆ 35. ಸರಿನಾ? ಬೇರೆ ಒಂದು ಸಂಖ್ಯೆ 7 ಆದರೆ ಇನ್ನೊಂದು ಸಂಖ್ಯೆ 35 ಆಗಿರ್ತದೆ. ನೆಕ್ಸ್ಟ್ ಮೂರನೇ ಕ್ವಶನ್, ಎರಡು ಅಂಕಿಯ ಸಂಖ್ಯೆ ಒಂದರ ಅಂಕಿಗಳ ಮೊತ್ತ 2 ಅಂಕಿಯ ಸಂಖ್ಯೆ ಒಂದರ ಅಂಕಿಗಳ ಮೊತ್ತ 9 ಅಂತ ಕೊಟ್ಟಿದ್ದಾನೆ. ಆ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 27 ಜಾಸ್ತಿ ಇದೆ. ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು ಅಂತ ಹೇಳ್ತಾನೆ. ಎರಡು ಸಂಖ್ಯೆಯ ಅಂಕಿಯ ಸಂಖ್ಯೆ ಒಂದರ ಅಂಕಿಗಳ ಮೊತ್ತ 9 ಅಂತ ಕೊಟ್ಟಿರೋದ್ರಿಂದ ಬಿಡಿ ಸ್ಥಾನದ ಸಂಖ್ಯೆಯನ್ನ ನಾನು ತಗೊಂಡು ಮೂರನೇ ಕ್ವಶನ್, ಬಿಡಿ ಸ್ಥಾನದ ಅಂಕೆ x ಆಗಿರಲಿ. ಬಿಡಿ ಸ್ಥಾನದ ಅಂಕಿ x ಆಗಿರಲಿ. ಬಿಡಿ ಸ್ಥಾನದ ಅಂಕಿ x ಆಗಿರಲಿ. ಹಾಗಾದ್ರೆ 10ರ ಅಂಕಿಯ ಸ್ಥಾನ 10ರ ಸ್ಥಾನ ಅಥವಾ 10ರ ಅಂಕಿಯ ಸ್ಥಾನ ಇಸ್ ಈಕ್ವಲ್ ಟು ಏನಾಗಿರ್ತದೆ 10ರ ಅಂಕಿಯ ಸ್ಥಾನ 9 ಮೈನಸ್ x ಆಗಿರ್ತದೆ. ಒಂದು x ಆದ್ರೆ ಇನ್ನೊಂದು 9 ಮೈನಸ್ x ಆಗಿರ್ತದೆ. ಹಾಗಾದ್ರೆ ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ. ಇವೆರಡನ್ನು ಅದಲು ಬದಲು ಮಾಡಿದಾಗ ಒಂದು ಪ್ರಶ್ನೆ ಪ್ರಕಾರ ಏನು ಸಮೀಕರಣವನ್ನು ವಾಕ್ಯವನ್ನು ಕೊಟ್ಟಿದ್ದಾನಲ್ಲ ಅದನ್ನ ನಾವೀಗ ಬರೀತಾ ಹೋದ್ರೆ 10 ಇಂಟು ಎಕ್ಸ್ ಪ್ಲಸ್ 9 ಮೈನಸ್ ಎಕ್ಸ್ ಇಂಟು 1. ಸರಿನಾ? ಇದು 10ರ ಸ್ಥಾನ, ಇದು ಬಿಡಿ ಸ್ಥಾನ ಆಗಿರೋದ್ರಿಂದ ಇಸ್ ಈಕ್ವಲ್ ಟು ಈಗ ನಾವು 10 ಇಂಟು 9 ಮೈನಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 27. ಪ್ರಶ್ನೆ ಪ್ರಕಾರ ಇದನ್ನ ಬರ್ಕೊಂಡಿದೀವಿ. ಇವೆರಡು ಸಂಖ್ಯೆಗಳನ್ನ ಅದು ಇದು 10ರ ಸ್ಥಾನ, 10ರ ಸ್ಥಾನ, ಇದು ಬಿಡಿ ಸ್ಥಾನ ಅನ್ಕೊಂಡ್ರೆ ಮೂಲ ಸಂಖ್ಯೆ ಏನಾಗಿರ್ತದೆ ಇದು 10ರ ಸ್ಥಾನ, ಇದು ಬಿಡಿ ಸ್ಥಾನ. ಅದರ ಮೊತ್ತಕ್ಕಿಂತ 27 ಜಾಸ್ತಿ ಆಗಿರೋದ್ರಿಂದ ಪ್ರಶ್ನೆ ಪ್ರಕಾರ ಇದನ್ನು ಬರ್ಕೊಂಡಿದೀವಿ. ಈಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ 10x 9 ಮೈನಸ್ ಎಕ್ಸ್ ಇಲ್ಲಿ ನೆಕ್ಸ್ಟ್ ಈಗ 19 90 10 ಇಂಟು ಎಕ್ಸ್ 10x ಪ್ಲಸ್ ಎಕ್ಸ್ ಪ್ಲಸ್ 27. ಸರಿನಾ? ನೆಕ್ಸ್ಟ್ 10x ಅಲ್ಲಿ x ಹೋದ್ರೆ 9x ಪ್ಲಸ್ 9. ನೆಕ್ಸ್ಟ್ ಇಲ್ಲಿ 90ಕ್ಕೆ 27ನ್ನ ಕೂಡ್ರಿ ಎಷ್ಟಾಗುತ್ತೆ 7 117 ಮೈನಸ್ 9x. 9x ಈ ಕಡೆ ತಗೊಂಬರ್ರಿ 18x ಆಯ್ತು, 117 ಮೈನಸ್ 9 ಆಗುತ್ತೆ. ಮೈನಸ್ 9x ಈ ಕಡೆ ಬಂದ್ರೆ ಪ್ಲಸ್ 9x. 18x ಇಸ್ ಈಕ್ವಲ್ ಟು 117 ಬೈ 9 ಆಯ್ತು. ನೆಕ್ಸ್ಟ್ 18x ಇಸ್ ಈಕ್ವಲ್ ಟು 117ರಲ್ಲಿ 9ನ್ನ ಕಳೀರಿ ಎಷ್ಟು ಬರುತ್ತೆ 108 ಬರುತ್ತೆ.
therefore x is equal to 108 divided by 18. ಹಾಗಾದ್ರೆ ಎಷ್ಟಾವರ್ತಿ ಡಿವೈಡ್ ಆಗುತ್ತೆ 18 ಆರ್ಲೆ 108. therefore x is equal to ಎಷ್ಟು 6 ಬರ್ತದೆ. ಹಾಗಾದ್ರೆ x 6 ಬಂತು ಅಂದ್ರೆ ಬಿಡಿ ಸ್ಥಾನದ ಅಂಕಿ ಏನಾಗಿರ್ತದೆ? ಬಿಡಿ ಸ್ಥಾನದ ಅಂಕಿ 6, ಬಿಡಿ ಸ್ಥಾನ 10ರ ಸ್ಥಾನ is equal to 9 minus 6. 9ರ ಘಾತ ಎಷ್ಟು 3. therefore ಆ ಅಂಕಿ ಯಾವುದು ಅಂದ್ರೆ 63. ಸರಿ 36. ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ ಆಗಿರೋದ್ರಿಂದ therefore 36 ಬೇಕಾಗಿರುವಂತ ಅಂಕಿಯಾಗಿರುತ್ತದೆ. ಈ ರೀತಿ ನಾವು ವಾಕ್ಯವನ್ನು ಕೊಟ್ಟಾಗ ಅದನ್ನು ಸಮೀಕರಣದ ರೂಪದಲ್ಲಿ ಬರ್ಕೊಂಡು ಬೇಕಾಗಿರುವ ಸಂಖ್ಯೆಗಳನ್ನ ಕಂಡುಹಿಡಿತಾ ಹೋಗುವುದು. ನೆಕ್ಸ್ಟ್ 4ನೇ ಕ್ವಶನ್. 2 ಅಂಕಿಯ ಸಂಖ್ಯೆ ಒಂದರಲ್ಲಿ ಒಂದು ಅಂಕಿ ಇನ್ನೊಂದರ 3ರಷ್ಟಿದೆ. 2 ಅಂಕಿಯ ಒಂದು ಸಂಖ್ಯೆ ಒಂದರಲ್ಲಿ ಒಂದು ಅಂಕಿ ಇನ್ನೊಂದರ ಎಷ್ಟಿದೆ? 3ರಷ್ಟಿದೆ. ಹಾಗಾದರೆ ಅದರ ಅಂಕಿಗಳನ್ನು ಅದಲು ಬದಲು ಮಾಡಿದರೆ ಬರುವ ಸಂಖ್ಯೆಯನ್ನು ಮೂಲ ಸಂಖ್ಯೆಗೆ ಸೇರಿಸಿದರೆ ಮೊತ್ತ 88. ಮೂಲ ಸಂಖ್ಯೆ ಯಾವುದು? 2 ಅಂಕಿಯ ಸಂಖ್ಯೆಯೊಂದರಲ್ಲಿ ಒಂದು ಅಂಕಿ ಇನ್ನೊಂದರ 3ರಷ್ಟಿದೆ ಅಂತ ಹೇಳ್ತಾನೆ. ಅದರ ಅಂಕಿಗಳನ್ನು ಅದಲು ಬದಲು ಮಾಡಿದರೆ ಬರುವ ಸಂಖ್ಯೆಯನ್ನು ಮೂಲ ಸಂಖ್ಯೆಗೆ ಸೇರಿಸಿದರೆ ಮೊತ್ತ 88 ಆಗಿದ್ರೆ ಮೂಲ ಸಂಖ್ಯೆ ಯಾವುದು ಅಂತ ಹೇಳ್ತಾನೆ. ಹಾಗಾದ್ರೆ 4ನೇ ಕ್ವಶನ್. ಬಿಡಿ ಸ್ಥಾನದ ಅಂಕಿ x ಆಗಿರಲಿ. ಬಿಡಿ ಸ್ಥಾನದ ಅಂಕೆ x ಆಗಿರಲಿ. 10ರ ಸ್ಥಾನದ ಅಂಕಿ ಎಷ್ಟಾಗುತ್ತದೆ? ಬಿಡಿ ಸ್ಥಾನದ ಅಂಕಿ x ಆಗಿದ್ದು ಹಾಗಾದ್ರೆ 10ರ ಸ್ಥಾನದ ಅಂಕಿ ಏನಾಗಿರ್ತದೆ? ಇನ್ನೊಂದರ 3ರಷ್ಟು ಇರುತ್ತೆ ಅಂತ ಹೇಳೋದ್ರಿಂದ 3x ಆಗಿರ್ತದೆ. 10ರ ಸ್ಥಾನದ ಅಂಕಿ ಎಷ್ಟಾಗಿರ್ತದೆ? 3ರಷ್ಟು ಆಗಿರ್ತದೆ. ನೆಕ್ಸ್ಟ್ ಏನ್ ಮಾಡಬೇಕು? ಅದರ ಅಂಕಿಗಳನ್ನ ಅದಲು ಬದಲು ಮಾಡಿದರೆ ಬರೋ ಸಂಖ್ಯೆಯನ್ನ ಮೂಲ ಸಂಖ್ಯೆಗೆ ಸೇರಿಸಿದರೆ. ಹಾಗಾದ್ರೆ ಪ್ರಶ್ನೆ ಪ್ರಕಾರ ನಾವೀಗ 10 × 3x ಪ್ಲಸ್ 1 × x ಅದೇ ರೀತಿ ಇದನ್ನ ಉಲ್ಟಾ ಮಾಡಿದ್ರೆ 10 × x ಪ್ಲಸ್ 1 × 3x ಇಸ್ ಈಕ್ವಲ್ ಟು ಮೊತ್ತ ಎಷ್ಟಕ್ಕೆ ಸಮನಾಗಿರ್ತದೆ ಅಂತ ಹೇಳಿದಾನೆ? 88ಕ್ಕೆ ಸಮನಾಗಿರ್ತದೆ ಅಂತ ಹೇಳಿದಾನೆ. ಬೇರೆ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ 10 ಮೂಲ 30x x 10 × x ಅಂದ್ರೆ 10x 3x ಇಸ್ ಈಕ್ವಲ್ ಟು 88. ಪ್ರಶ್ನೆ ಪ್ರಕಾರ ಏನ್ ಮಾಡಿದೀವಿ? ಇವೆರಡೂ ಸಂಖ್ಯೆಗಳನ್ನ ಅದಲು ಬದಲು ಮಾಡಿದಾಗ ಮೊತ್ತ 88 ಅಂತ ಕೊಟ್ಟಿರೋದ್ರಿಂದ 10ರ ಸ್ಥಾನದ ಅಂಕಿ ಬಿಡಿ ಸ್ಥಾನ, ಅದು ಉಲ್ಟಾ ಬರೆದ್ರೆ 10ರ ಸ್ಥಾನ ಬಿಡಿ ಸ್ಥಾನ. ಈಗ ಇದನ್ನ ಟೋಟಲ್ ಮಾಡಿ 30 40 43 44 44x ಇಸ್ ಈಕ್ವಲ್ ಟು 88. x ಇಸ್ ಈಕ್ವಲ್ ಟು 88 ಡಿವೈಡ್ ಬೈ 44 ಎಷ್ಟಾವರ್ತಿ? 2 ಆವರ್ತಿ. ಹಾಗಾದ್ರೆ ಬಿಡಿ ಸ್ಥಾನದ ಅಂಕಿ ಎಷ್ಟಾಯ್ತು? x. ಬಿಡಿ x ಅಂದ್ರೆ ಎಷ್ಟು? 2. ಬಿಡಿ ಸ್ಥಾನ ಎಷ್ಟು? 2 ಬಂತು. ಬಿಡಿ ಸ್ಥಾನ 2. 10ರ ಸ್ಥಾನ ಎಷ್ಟಾಗುತ್ತೆ? ಹಾಗಾದ್ರೆ ಬಿಡಿ ಸ್ಥಾನದ ಅಂಕಿ x ಆದ್ರೆ 10ರ ಸ್ಥಾನದ ಅಂಕಿ 3 × 2 3 × 2 6. ಸರಿನಾ? ಹಾಗಾದ್ರೆ ಬೇಕಾಗಿರುವಂತ ಮೂಲ ಸಂಖ್ಯೆ ಏನಾಗುತ್ತೆ? 62 ಆಗುತ್ತೆ. ಮೂಲ ಸಂಖ್ಯೆ ಯಾವ್ದಾಗುತ್ತೆ? 62. ಸರಿನಾ? ಬಿಡಿ ಸ್ಥಾನದ ಅಂಕಿ 2, 10ರ ಸ್ಥಾನದ ಅಂಕಿ 6 ಆಗಿರೋದ್ರಿಂದ ಈ ತರ ನಾವು ಬರಿತಾ ಹೋಗ್ಬೋದು. ಎಷ್ಟಾಗುತ್ತೆ ಅವಾಗ? 62 ಬರ್ತದೆ. ನೆಕ್ಸ್ಟ್
ಐದನೇ ಕ್ವಶನ್, ಶೋಭುವಿನ ತಾಯಿಯ ಈಗಿನ ವಯಸ್ಸು. ಶೋಭುವಿನ ವಯಸ್ಸಿನ 6 ವರ್ಷವಿದೆ. 5 ವರ್ಷದ ನಂತರ ಶೋಭುವಿನ ವಯಸ್ಸು ಅವನ ತಾಯಿಯ ವಯಸ್ಸಿನ 1/3 ಅವರಿಬ್ಬರ ಈಗಿನ ವಯಸ್ಸೆಷ್ಟು ಅಂತ ಹೇಳ್ತಾನೆ. ಹಾಗಾದ್ರೆ ಶೋಭುವಿನ ತಾಯಿಯ ಈಗಿನ ವಯಸ್ಸು ಶೋಭಿನ ವಯಸ್ಸಿನ ಎಷ್ಟಿದೆ? 6 ವರ್ಷವಿದೆ. ಹಾಗಾದ್ರೆ 5 ವರ್ಷದ ನಂತರ ಶೋಭುವಿನ ವಯಸ್ಸು ಅವನ ತಾಯಿಯ ವಯಸ್ಸು 1/3 ಆದರೆ ಅವರಿಬ್ಬರ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ. ಶೋಭುವಿನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ ಅಂತ. ಶೋಭುವಿನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ. ಶೋಭುವಿನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ. ಶೋಭುವಿನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ. ಹಾಗಾದ್ರೆ ಅವನ ತಾಯಿಯ ವಯಸ್ಸು ಶೋಭುವಿನ ಈಗಿನ ವಯಸ್ಸು ಎಕ್ಸ್ ಆದರೆ ಅವನ ತಾಯಿಯ ವಯಸ್ಸು ಎಷ್ಟಾಗುತ್ತವಾಗ? ತಾಯಿಯ ವಯಸ್ಸು 6 ವರ್ಷದಿದೆ ಅಂತ ಕೊಟ್ಟಿರೋದ್ರಿಂದ 6x ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಪ್ರಕಾರ 5 ವರ್ಷದ ನಂತರ ಅಂದ್ರೆ x+5. 5 ವರ್ಷದ ನಂತರ ಶೋಭುವಿನ ವಯಸ್ಸು ಅವನ ತಾಯಿಯ ವಯಸ್ಸಿನ 1/3 ಅಂದ್ರೆ 1/3 ಇಂಟು 6x. 3 x+5 is equal to 2x. ಸರಿನಾ? x+5 is equal to 2x ಆಯ್ತು. therefore x minus x ಅನ್ನು ಆ ಕಡೆ ತಗೊಂಡ್ಬರ್ರಿ. 2x minus x, 2x ಅಲ್ಲಿ x ಹೋದ್ರೆ x, therefore x is equal to ಎಷ್ಟು ಬರುತ್ತೆ? 5 ಬರ್ತದೆ ಅಂತಂದಲ್ಲ. x ಅನ್ನ ಬಲಭಾಗಕ್ಕೆ ತಗೊಂಡ್ಬರ್ಬೇಕು. ಇಲ್ಲ 5 ಆಗಿ ಇರ್ತದೆ. x ಬೆಲೆ ಎಷ್ಟು ಬಂತು? 5 ಬಂತು. ಹಾಗಾದ್ರೆ ಶೋಭುವಿನ ವಯಸ್ಸೆಷ್ಟು? ಶೋಭುವಿನ ಈಗಿನ ವಯಸ್ಸು ಅವರಿಬ್ಬರ ಈಗಿನ ವಯಸ್ಸು. ಶೋಭುವಿನ ಈಗಿನ ವಯಸ್ಸು 5 ವರ್ಷ. ಶೋಭುವಿನ ಈಗಿನ ವಯಸ್ಸು 5 ವರ್ಷ. therefore ತಾಯಿಯ ವಯಸ್ಸು is equal to ಎಷ್ಟು? 6x ಆಗಿರೋದ್ರಿಂದ 6 ಇಂಟು 5, 6 ಇದೆ 30 ವರ್ಷ. 30 ವರ್ಷಗಳು. ನೆಕ್ಸ್ಟ್ ಈಗ 5ನೇ ಲೆಕ್ಕ ಆದ್ಮೇಲೆ 6ನೇ ಲೆಕ್ಕವನ್ನು ನೋಡ್ತಾ ಹೋಗೋಣ. 6ನೇ ಲೆಕ್ಕ ಏನಿದೆ ನೋಡ್ತಾ ಹೋಗ್ರಿ. ಮಾಹುಲಿ ಗ್ರಾಮದಲ್ಲಿ ಶಾಲೆ ಒಂದಕ್ಕಾಗಿ ಒಂದು ಸಣ್ಣ ಆಯತಾಕಾರದ ಜಾಗವಿದೆ. ಮಾಹುಲಿ ಗ್ರಾಮದಲ್ಲಿ ಶಾಲೆ ಒಂದಕ್ಕಾಗಿ ಒಂದು ಸಣ್ಣ ಆಯತಾಕಾರದ ಜಾಗವಿದೆ. ಅದರ ಉದ್ದ ಮತ್ತು ಅಗಲಗಳು 11:4 ಅನುಪಾತದಲ್ಲಿವೆ. 11:4 ಅನುಪಾತದಲ್ಲಿವೆ. 1 ಮೀಟರ್ಗೆ 100 ರೂಪಾಯಿಗಳಂತೆ ಅದರ ಸುತ್ತ ಬೇಲಿ ಹಾಕಿಸಲು ಊರಿನ ಪಂಚಾಯಿತಿಗೆ 75,000 ರೂಪಾಯಿಗಳಷ್ಟು ಖರ್ಚಾಗುವುದು. ಹಾಗಾದರೆ ಜಾಗದ ಆಯಾಮಗಳೆಷ್ಟು? ಮಾಹುಲಿ ಗ್ರಾಮದಲ್ಲಿ ಶಾಲೆ ಒಂದಕ್ಕೆ ಒಂದು ಸಣ್ಣ ಆಯತಾಕಾರದ ಜಾಗವಿದೆ. ಶಾಲೆಯ ಜಾಗ ಯಾವ ಆಕಾರದಲ್ಲಿದೆ? ಆಯತಾಕಾರದ ಜಾಗವಿದೆ. ಅದರ ಉದ್ದ ಮತ್ತು ಅಗಲಗಳ ಅನುಪಾತವನ್ನು ಕೊಟ್ಟಿದ್ದಾನೆ. 1 ಮೀಟರ್ಗೆ 100 ರೂಪಾಯಿ. 1 ಮೀಟರ್ಗೆ ಎಷ್ಟು? 100 ರೂಪಾಯಿಗಳಂತೆ ಅದರ ಸುತ್ತ ಬೇಲಿ ಹಾಕಿಸಲು ಪಂಚಾಯಿತಿಗೆ 75,000 ರೂಪಾಯಿ ಖರ್ಚಾದ್ರೆ ಅದರ ಜಾಗದ ಉದ್ದ ಮತ್ತು ಅಗಲಗಳು ಅನುಪಾತ ಕೊಟ್ಟಿದ್ದೇನೆ. ನಾವು ಅದು ಎಷ್ಟು ಬರ್ತದೆ ಅಂತ ನಾವು ಏನ್ ಮಾಡ್ಬೇಕು? ಈಗ ಕಂಡುಹಿಡಿತಾ ಹೋಗ್ಬೇಕು. ಸರಿನಾ? ನೆಕ್ಸ್ಟ್ ಹಾಗಾದ್ರೆ 2ನೇ ಲೆಕ್ಕವನ್ನ ಬಿಡಿಸ್ತಾ ಹೋಗೋಣ. ಅಲ್ಲಿ ಏನ್ ಕೊಟ್ಟಿದ್ದಾನೆ? ಮಾಹುಲಿ ಗ್ರಾಮ ಶಾಲೆ ಒಂದಕ್ಕೆ ಸಣ್ಣ ಆಯತಾಕಾರ ಅದರ ಉದ್ದ ಮತ್ತು ಅಗಲಗಳ ಅನುಪಾತ ಕೊಟ್ಟಿದ್ದಾನೆ. ಜಾಗದ
ಅಗಲ ಇಸ್ ಈಕ್ವಲ್ ಟು ಅನುಪಾತ ಕೊಟ್ಟಿದ್ದಾನೆ ಎಷ್ಟು ಜಾಗದ ಅಗಲ 4 ಅಂತ ಕೊಟ್ಟಿರೋದ್ರಿಂದ 4x ಜಾಗದ ಉದ್ದ ಇಸ್ ಈಕ್ವಲ್ ಟು 11x ಆಗಿರಲಿ ಸರಿನಾ. ನೆಕ್ಸ್ಟ್ 1 ಮೀಟರ್ಗೆ 100 ರೂಪಾಯಿ ಅಂತೆ. ಈಗ ನಮಗೆ ಸುತ್ತಳತೆ ಗೊತ್ತಿದೆ, ಹಾಗಾದ್ರೆ ಸುತ್ತಳತೆಯನ್ನು ನಾವು ಫಸ್ಟ್ ಕಂಡುಹಿಡಿಯಬಹುದು. ಸುತ್ತಳತೆ ಕಂಡುಹಿಡಿಯಕ್ಕೆ ಸೂತ್ರ ಸುತ್ತಳತೆ ಇಸ್ ಈಕ್ವಲ್ ಟು ಆಯತಾಕಾರದ ಒಂದು ಜಾಗ ಅಂತ ಹೇಳೋದ್ರಿಂದ ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಉದ್ದ ಮತ್ತು ಅಗಲ ಕೊಟ್ಟಾಗ 2 into L plus B 2 times of L plus B. ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ 2 times of L plus B ಆಗಿರುತ್ತದೆ. ಹಾಗಾದ್ರೆ 2 ಇಂಟು ಉದ್ದ 11x ಅಗಲ 4x 11ಕ್ಕೆ 4 ಕೊಡ್ರಿ ಎಷ್ಟಾಯ್ತು 11ಕ್ಕೆ 4 ಕೊಡ್ರೆ 15x ಇಸ್ ಈಕ್ವಲ್ ಟು ಗುಣಾಕಾರ ಮಾಡಿದ್ರೆ ಎಷ್ಟು 30x. ಹಾಗಾದ್ರೆ ಸುತ್ತಳತೆ ಎಷ್ಟಾಯ್ತು 30x. ಪ್ರತಿ ಮೀಟರ್ಗೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದಾನೆ 100 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದಾನೆ. ಹಾಗಾದ್ರೆ 30x ಇಂಟು 100 ಇಸ್ ಈಕ್ವಲ್ ಟು ಟೋಟಲ್ ಎಷ್ಟು ಸಾವಿರ ಖರ್ಚಾಯ್ತು 75,000. ಊರಿನ ಪಂಚಾಯತಿಗೆ ಎಷ್ಟು ಖರ್ಚಾಗೋದು 75,000 ಖರ್ಚಾಗೋದು. ಹಾಗಾದ್ರೆ 75,000 ಖರ್ಚಾಯ್ತು. ಹಾಗಾದ್ರೆ x ಇಂಟು 30 ಇಂಟು 100 ಅಂದ್ರೆ 3,000 ಇಸ್ ಈಕ್ವಲ್ ಟು 75,000. x ಇಸ್ ಈಕ್ವಲ್ ಟು 75 3,000 3 ಎಷ್ಟಾಗುತ್ತೆ 3 2 6 1 ಉಳಿತು 3 5 15 ಸರಿನಾ. 25 ಮೂಲ್ಯ 75 ಆಗೋದ್ರಿಂದ x ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ 25 ಬರುತ್ತೆ ಸರಿನಾ. x ಇಸ್ ಈಕ್ವಲ್ ಟು 25 ಬಂತು ಅಂದ್ರೆ ಅರ್ಥ ಏನು ಜಾಗದ ಅಗಲವನ್ನು ನಾವೀಗ ಕಂಡುಹಿಡಿಯಬಹುದು. ಜಾಗದ ಅಗಲ ಇಸ್ ಈಕ್ವಲ್ ಟು 4 ಇಂಟು x 4 ಇಂಟು 25 25 4 ಎಷ್ಟು 100 ಮೀಟರ್. ಜಾಗದ ಉದ್ದ ಎಷ್ಟು 11x 11 ಇಂಟು 25 25 ಇಂಟು 11 ಅಂದ್ರೆ ಎಷ್ಟು ಬರುತ್ತೆ ನೋಡ್ತಾ ಹೋಗಿ. 25 ಇಂಟು 11 ಗುಣಾಕಾರ ಮಾಡಿದ್ರೆ 275 ಬರುತ್ತೆ. 11 ಇಂಟು 25 ಅಂದ್ರೆ 25 ಒಂದೇ 25 25 ಒಂದೇ 25 275 ಸರಿನಾ 275. ಅಲ್ಲೇನು ಕೊಟ್ಟಿದ್ದಾನೆ ಮೀಟರ್ಗಳಲ್ಲಿ ಕೊಟ್ಟಿರೋದ್ರಿಂದ ಅಳತೆ ಯಾವ್ದ್ರಲ್ಲಿದೆ 1 ಮೀಟರ್ಗೆ ಅಂತ ಹೇಳೋದ್ರಿಂದ ಇದು 100 ಮೀಟರ್ ಇದು 275 ಮೀಟರ್. ಆಯತದ ಜಾಗದ ಅಗಲ 100 ಮೀಟರ್ ಆದ್ರೆ ಜಾಗದ ಉದ್ದ ಎಷ್ಟಾಗುತ್ತೆ 275 ಮೀಟರ್. ನೆಕ್ಸ್ಟ್ ಈಗ 7ನೇ ಲೆಕ್ಕವನ್ನ ನೋಡ್ತೀವಿ ವಿದ್ಯಾರ್ಥಿಗಳೇ. ಈಗ ನಾವು ಅಭ್ಯಾಸ 3.4ರ 7ನೇ ಲೆಕ್ಕವನ್ನ ನೋಡ್ತಾ ಹೋಗೋಣ. ಹಸನ್ ಶಾಲಾ ಮಕ್ಕಳಿಗೆ 2 ರೀತಿಯ ಬಟ್ಟೆಗಳನ್ನು ಖರೀದಿಸುತ್ತಾನೆ. ಶರ್ಟಿನ ಬಟ್ಟೆಗೆ ಮೀಟರ್ಗೆ 50 ರೂಗಳು, ಪ್ಯಾಂಟಿನ ಬಟ್ಟೆಗೆ ಮೀಟರ್ಗೆ 90 ರೂಗಳು. ಅವನು ಸರಿಸುವ ಪ್ರತಿ ಮೀಟರ್ 3 ಮೀಟರ್ ಶರ್ಟಿನ ಬಟ್ಟೆಗೆ ಜೊತೆ 2 ಮೀಟರ್ ಪ್ಯಾಂಟಿನ ಬಟ್ಟೆ ಖರೀದಿಸುತ್ತಾನೆ. ಅನಂತರ ಕ್ರಮವಾಗಿ 12% ಮತ್ತು 10% ಲಾಭ ಮಾರುತ್ತಾನೆ. ಅವನು ಒಟ್ಟು ಮಾರಾಟದ ಬೆಲೆ 36,600 ರೂಪಾಯಿಗಳಾದರೆ ಹಸನ್ ಖರೀದಿಸಿದ ಪ್ಯಾಂಟಿನ ಬಟ್ಟೆ ಎಷ್ಟು? ಬೇರೆ ಇಲ್ಲೇನಿದೆ, ಹಸನ್ ಶಾಲಾ ಮಕ್ಕಳಿಗೆ 2 ರೀತಿಯ ಬಟ್ಟೆಗಳನ್ನು ಖರೀದಿಸುತ್ತಾನೆ. ಶರ್ಟಿನ ಬಟ್ಟೆಗೆ ಮೀಟರ್ಗೆ ಎಷ್ಟು 50 ರೂಪಾಯಿ, ಪ್ಯಾಂಟಿನ ಬಟ್ಟೆ ಮೀಟರ್ಗೆ 90 ರೂಪಾಯಿ ತಗೊಳ್ಳುತ್ತವೆ. ಅವನು ಖರೀದಿಸಿದ ಪ್ರತಿ ಮೀಟರ್ನ ಶರ್ಟಿನ ಬಟ್ಟೆಯ ಜೊತೆ 2 ಮೀಟರ್ ಪ್ಯಾಂಟಿನ ಬಟ್ಟೆ ಖರೀದಿಸುತ್ತಾನೆ. ಅನಂತರ ಕ್ರಮವಾಗಿ 12% ಮತ್ತು 10% ಲಾಭ ಮಾರುತ್ತಾನೆ. ಹಾಗಾದರೆ ಅವನು ಒಟ್ಟು ಮಾರಾಟದ ಬೆಲೆ 36,600 ಆದರೆ ಹಸನ್ ಖರೀದಿಸಿದ ಪ್ಯಾಂಟಿನ ಬೆಲೆ ಎಷ್ಟು ಅಂತ ಸರಿನಾ. ಕರೆ ಇದನ್ನು ನಾವೀಗ ನೋಡ್ತಾ ಹೋಗೋಣ. ಒಳ್ಳೆ ಲೆಕ್ಕ. ನಾವೀಗ ಶರ್ಟು ಮತ್ತು ಪ್ಯಾಂಟ್ಗಳ ಅನುಪಾತವನ್ನಲ್ಲಿ ಕೊಟ್ಟಿದ್ದಾನೆ. ಶರ್ಟು ಮತ್ತು ಪ್ಯಾಂಟಿನ ಅನುಪಾತ
ಸರಿನಾ. ಶರ್ಟು ಮತ್ತು ಪ್ಯಾಂಟಿನ ಅನುಪಾತ ಅದನ್ನು ನಾವು ಬರೆಯೋದಾದ್ರೆ ಶರ್ಟು ಮತ್ತು ಪ್ಯಾಂಟಿನ ಅನುಪಾತ 3x ಅನುಪಾತ 2x. ಇದು ಕೊಟ್ಟಿರುವಂಥ ಶರ್ಟು ಮತ್ತು ಪ್ಯಾಂಟಿನ ಅನುಪಾತ ಅಂತ ತಗೊಂಡು ಸರಿನಾ. ಈಗ ನೆಕ್ಸ್ಟು ಪ್ಯಾಂಟಿನ ಅನುಪಾತವನ್ನು ಕೊಟ್ಟಾದ್ಮೇಲೆ ನೆಕ್ಸ್ಟ್ ಏನು ಮಾಡೋಣ, ಶರ್ಟಿನ ಒಟ್ಟು ಬೆಲೆಯನ್ನು ನೋಡ್ತಾ ಹೋಗೋಣ. ಶರ್ಟಿನ ಒಟ್ಟು ಬೆಲೆ ಎಷ್ಟಾಗುತ್ತೆ, ಶರ್ಟಿನ ಒಟ್ಟು ಬೆಲೆ ಇಲ್ಲಿ ಅನುಪಾತ ಕೊಟ್ಟಾದ್ಮೇಲೆ ಶರ್ಟಿನ ಒಟ್ಟು ಬೆಲೆಯನ್ನು ನಾವು ನೋಡೋದಾದ್ರೆ ಶರ್ಟಿನ ಒಟ್ಟು ಬೆಲೆ 3x ಇಂಟು ಎಷ್ಟು ಪ್ರತಿ ಮೀಟರ್ಗೆ ಶರ್ಟಿನ ಮೇಲೆ ಎಷ್ಟು ಅಂತ ಹೇಳಿದಾನೆ. ಶರ್ಟಿನ ಮೇಲೆ 50 ರೂಪಾಯಿ ಅಂತ ಹೇಳೋದ್ರಿಂದ 50 ಇಂಟು 33x ಅಂದ್ರೆ 150x. ಪ್ಯಾಂಟ್ನ ಸರಿನಾ, ಇದು ಶರ್ಟಿನ ಒಟ್ಟು ಬೆಲೆ ಆಯ್ತು. ನೆಕ್ಸ್ಟ್ ಈಗ ಮಾರಿದ ಬೆಲೆ ನೋಡೋದಾದ್ರೆ ಮಾರಿದ ಬೆಲೆ 100 ಪ್ಲಸ್ ಇಲ್ಲಿ ಲಾಭ ಎಷ್ಟು ಬರ್ತದೆ, ಶರ್ಟಿನ ಮೇಲೆ ಲಾಭ ಎಷ್ಟು ಬರ್ತದೆ ಅಂದ್ರೆ 12% ಆಗಿರೋದ್ರಿಂದ 12/100 ಇಂಟು 150x. ಹಾಗಾದ್ರೆ 112/100 ಇಂಟು 150x. ಈಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಎಷ್ಟಾಗುತ್ತೆ ನೋಡಿ. ಸರಿಗೆ ಒಂದ್ಸಲಿ ಕ್ಯಾನ್ಸಲ್, 5 2 5 3 15 ಸರಿನಾ 3. ನೆಕ್ಸ್ಟ್ ಈಗ ಇದನ್ನು ಮತ್ತೆ ನೀವು ಸಿಂಪ್ಲಿಫೈ ಮಾಡಿದರೆ ನಮಗೆ 168x ಬರ್ತದೆ. ಟೋಟಲ್ ಎಷ್ಟು ಬರುತ್ತೆ, 2 ಇಂದ 2 5 10 2 ಆಗಲೇ 12 2 5 10 1 ಉಳಿತು 2 ಆಗಲೇ 56 ಇಂಟು 3 ಗುಣಿಸಿದ್ರೆ 168x ಆಗುತ್ತೆ. ಇದು ಮಾರಿದ ಬೆಲೆ. ಅದೇ ರೀತಿ ಪ್ಯಾಂಟಿನ ಒಟ್ಟು ಬೆಲೆ, ಪ್ಯಾಂಟಿನ ಒಟ್ಟು ಬೆಲೆ ಶರ್ಟಿಂದ ಆಯ್ತು. ಈಗ ಪ್ಯಾಂಟಿನ ಒಟ್ಟು ಬೆಲೆ ನೋಡ್ತಾ ಹೋಗೋಣ. ಪ್ಯಾಂಟಿನ ಒಟ್ಟು ಬೆಲೆ ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟಿದೆ, ಪ್ಯಾಂಟಿನ ಅನುಪಾತ ಗೊತ್ತಿದೆ ನಮಗೆ ಎಷ್ಟು 2x ಇಂಟು ಅದನ್ನ ಪ್ರತಿ ಮೀಟರ್ಗೆ ಎಷ್ಟು ರೂಪಾಯಿ ಅಂತ ಹೇಳಿದ್ದೇನೆ, ಪ್ರತಿ ಮೀಟರ್ಗೆ 90 ರೂಪಾಯಿ ಅಂತ ಹೇಳೋದ್ರಿಂದ 90 ಇಂಟು 2x 185 92 185. ಇದು ಏನು ಟೋಟಲ್ ಪ್ಯಾಂಟಿನ ಒಟ್ಟು ಬೆಲೆ ಆಯ್ತು. ಹಾಗಾದ್ರೆ ಅದನ್ನು ಮಾರಿದ ಬೆಲೆ 100 ಪ್ಲಸ್ 10 100 ಇಂಟು ಅದ್ರ ಮೇಲೆ 10% ಲಾಭ ಬರೆಯೋದ್ರಿಂದ 10 ಆಯ್ತು ಇಂಟು ಎಷ್ಟು 180x 92 18 180x. ಈಗ ಇದನ್ನ ಸಿಂಪ್ಲಿಫೈ ಮಾಡಿ 110/100 ಇಂಟು 180x ಆಯ್ತಲ್ಲ. ಒಂದ್ಸಲಿಗೆ 5 2 5 2 9 2 5 2 9 18. ನೆಕ್ಸ್ಟ್ ಈಗ ಇದನ್ನ ಡಿವೈಡ್ ಮಾಡಿದ್ರೆ 5 2 10 5 2 10 1 ಉಳಿತು 5 2 10 22 ಇಂಟು 9ನ್ನ ಗುಣಾಕಾರ ಮಾಡ್ರಿ ಎಷ್ಟು ಬರ್ತದೆ ಅಂದ್ರೆ 198x ಬರುತ್ತೆ. ಎಷ್ಟು ಬರುತ್ತೆ 198x. ನೆಕ್ಸ್ಟ್ ಈಗ ಟೋಟಲ್ ಪ್ರಶ್ನೆ ಪ್ರಕಾರ ಇವೆರಡರ ಮೊತ್ತ 180 ಸರಿ ಇದೆಯಲ್ಲ 168x ಪ್ಲಸ್ 198x ಇಸ್ ಈಕ್ವಲ್ ಟು ಇದು ಎಷ್ಟಕ್ಕೆ ಸಮನಾಗಿರುತ್ತೆ ಅಂದ್ರೆ 36,600ಕ್ಕೆ ಸಮನಾಗಿರ್ತದೆ. 36,600ಕ್ಕೆ ಸಮನಾಗಿರ್ತದೆ. 168ಕ್ಕೆ 198ನ್ನ ಕೂಡ್ರಿ ಎಷ್ಟು ಬರ್ತದೆ 366 ಬರ್ತದೆ. 366x 36,600. ಈಗ ಡಿವೈಡ್ ಮಾಡಿದ್ರೆ ಮುನ್ನೂರ 366 ಎಷ್ಟು ಬರುತ್ತೆ 100 ಬರ್ತದೆ. x ಇಸ್ ಈಕ್ವಲ್ ಟು 3. ಇದನ್ನ ಡಿವೈಡ್ ಮಾಡಿದ್ರೆ ಎಷ್ಟು ಬಂತು 100 ಬಂತಲ್ಲ. ಇದೇನು 100x ಬೆಲೆ. ಹಾಗಾದ್ರೆ ನಾವು ಶರ್ಟು ಮತ್ತು ಪ್ಯಾಂಟಿನ ನಮಗೆ ಬೇಕಾಗಿರೋದೇನು ಪ್ಯಾಂಟಿನ ಬಟ್ಟೆ ಎಷ್ಟು. ಹಾಗಾದ್ರೆ ಪ್ಯಾಂಟಿನ ಬೆಲೆ ಪ್ಯಾಂಟಿನ ಬಟ್ಟೆ therefore ಪ್ಯಾಂಟಿನ ಬಟ್ಟೆ ಇಸ್ ಈಕ್ವಲ್ ಟು
ಎಷ್ಟು ಕೊಟ್ಟಿದ್ದ 2x ಅನುಪಾತ ಇದೆ. 2x ಅಂದರೆ 2 ಇಂಟು 100, 200 200. ಹಾಗಾದರೆ ಪ್ಯಾಂಟಿನ ಬಟ್ಟೆಯ ಮೀಟರ್ ಎಷ್ಟು ಅಂದರೆ 200 ಮೀಟರ್ ಆಗಿರ್ತದೆ ಅಂತ. ಈ ರೀತಿ ಸಣ್ಣ ಶಾಲಾ ಮಕ್ಕಳಿಗೆ ತಂದಂಥ ಪ್ಯಾಂಟಿನ ಬಟ್ಟೆಯನ್ನ ಅಳತೆಯನ್ನು ನಾವು ಕಂಡುಹಿಡಿಯಬಹುದು. ನೆಕ್ಸ್ಟ್ 8ನೇದು, ಜಿಂಕೆಗಳ ಗುಂಪೊಂದರಲ್ಲಿ ಅರ್ಧದಷ್ಟು ಜಿಂಕೆಗಳು ಮೈದಾನದಲ್ಲಿ ಮೇಯುತ್ತಿವೆ. ಉಳಿದ ಜಿಂಕೆಗಳಲ್ಲಿ 4/3 ಹತ್ತಿರದಲ್ಲಿ ಆಟ ಆಡುತ್ತಿವೆ. ಜಿಂಕೆಗಳ ಗುಂಪೊಂದರಲ್ಲಿ ಅರ್ಧದಷ್ಟು ಜಿಂಕೆಗಳು ಮೈದಾನದಲ್ಲಿ ಮೇಯುತ್ತಿವೆ. ಉಳಿದ ಜಿಂಕೆಗಳಲ್ಲಿ 4/3 ಹತ್ತಿರದಲ್ಲಿ ಆಟ ಆಡುತ್ತಿವೆ. ಹಾಗಾದರೆ ಉಳಿದ 9 ಜಿಂಕೆಗಳು ಕೊಳದಲ್ಲಿ ನೀರು ಕುಡಿಯುತ್ತಿವೆ. ಗುಂಪಿನಲ್ಲಿರುವ ಜಿಂಕೆಗಳ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಇದನ್ನು ನಾವು ಬರೆಯೋದಾದ್ರೆ ಜಿಂಕೆಗಳ ಒಟ್ಟು ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು. ಜಿಂಕೆಗಳ ಒಟ್ಟು ಸಂಖ್ಯೆ x ಆಗಿರಲಿ. ಜಿಂಕೆಗಳ ಒಟ್ಟು ಸಂಖ್ಯೆ ಎಷ್ಟಾಗಿರಲಿ? x ಆಗಿರಲಿ. ಸರಿನಾ? ಹಾಗಾದರೆ ಜಿಂಕೆಗಳ ಒಟ್ಟು ಸಂಖ್ಯೆ x ಆಗಿರಲಿ. ನೆಕ್ಸ್ಟ್ ಏನು ಹೇಳಿದಾನೆ? ಅರ್ಧದಷ್ಟು ಜಿಂಕೆಯಲ್ಲಿ ಮೈದಾನದಲ್ಲಿ ಮೇಯುತ್ತಿವೆ. ಅಂದರೆ ಮೈದಾನದಲ್ಲಿ ಮೇಯುತ್ತಿರುವ ಜಿಂಕೆಗಳು, ಮೈದಾನದಲ್ಲಿ ಮೇಯುತ್ತಿರುವ ಜಿಂಕೆಗಳು ಅರ್ಧದಷ್ಟು ಅಂತ ಹೇಳೋದ್ರಿಂದ x/2 ಆಗಿರ್ತದೆ. x/2. ನೆಕ್ಸ್ಟ್ ಉಳಿದ ಜಿಂಕೆಗಳಲ್ಲಿ 4/3 ಏನಾಗಿದ್ದಾವೆ? ಹತ್ತಿರದಲ್ಲಿ ಆಟ ಆಡುವ ಸಂಖ್ಯೆ ಜಿಂಕೆಗಳು x/2 ಇಂಟು 3/4. 4/3 ಅಂದರೆ 3/4 ಇಂದ x ಅನ್ನ ಗುಣಾಕಾರ ಮಾಡಿದ್ರೆ 3x/8. 3x/8. ನೆಕ್ಸ್ಟ್ ಉಳಿದ 9 ಜಿಂಕೆಗಳು ಕೊಳದಲ್ಲಿ ನೀರು ಕುಡಿಯುವ ಜಿಂಕೆಗಳು. ನೀರು ಕುಡಿಯುವ ಜಿಂಕೆ ಎಷ್ಟು? 9. ಈಗ ನಾವೇನ್ ಮಾಡಬೇಕು? ಪ್ರಶ್ನೆ ಪ್ರಕಾರ ಒಟ್ಟು ಜಿಂಕೆಗಳು ಯಾವುದು ಸಮನಾಗಿರ್ತದೆ? x/2 3x/2 ಪ್ಲಸ್ 9ಕ್ಕೆ ಸಮನಾಗಿರ್ತದೆ. ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. x = 2 ಮತ್ತು 8ಕ್ಕೆ ಲಾಸ ಎಷ್ಟು? 2 1 14. 2 1 14. 8 ಲಾಸ ಆಯಿತು. 4 ವರ್ತಿ, ಅದರಿಂದ 4x ಪ್ಲಸ್ 3x ಪ್ಲಸ್ ಎಷ್ಟಾವತ್ತಿ? 1 8 9. 1 8 ಆಗೋದ್ರಿಂದ 8 9 72 ಆಯಿತು. ಸರಿನಾ? ನೆಕ್ಸ್ಟ್ ಈಗ x = 4xಗೆ 3x ಕೂಡಿದ್ರೆ 7x ಪ್ಲಸ್ 72/8. ಇಲ್ಲಿ 8x = 7x ಪ್ಲಸ್ 72. 7x ಈ ಕಡೆ ಬಂದರೆ x = 72. ಹಾಗಾದರೆ ಒಟ್ಟು ಜಿಂಕೆಗಳು ಎಷ್ಟು ಅಂತ ಕಾಣಿದ್ವಿ? x ಅಂತ ತಾಂದಿದ್ವಿ. ಹಾಗಾದರೆ ಒಟ್ಟು ಜಿಂಕೆಗಳು ಎಷ್ಟಾಗುತ್ತೆ? 72 ಆಗಿರ್ತದೆ. ನೆಕ್ಸ್ಟ್ 9ನೇ, ಒಬ್ಬ ಅಜ್ಜನು ತನ್ನ ಮೊಮ್ಮಗಳ 10ರಷ್ಟು ದೊಡ್ಡವನು. ಅವಳಿಗಿಂತ ಅವನು 54 ವರ್ಷ ದೊಡ್ಡವನು. ಹಾಗಾದರೆ ಅವನ ಈಗಿನ ವಯಸ್ಸುಗಳೆಷ್ಟು?
9ನೇ ಕ್ವಶನ್ನು, ಒಬ್ಬ ಅಜ್ಜನು ತನ್ನ ಮೊಮ್ಮಗಳ 10ರಷ್ಟು ದೊಡ್ಡವನು, ಅವಳಿಗಿಂತ ಅವನು 54 ವರ್ಷ ದೊಡ್ಡವನು, ಹಾಗಾದರೆ ಅವರ ಈಗಿನ ವಯಸ್ಸುಗಳೆಷ್ಟು? ಒಬ್ಬ ಅಜ್ಜನು ತನ್ನ ಮೊಮ್ಮಗಳ 10ರಷ್ಟು ದೊಡ್ಡವನು ಅಂತ ಹೇಳ್ತಾನೆ. ಅವಳಿಗಿಂತ ಅವನು 54 ವರ್ಷ ದೊಡ್ಡವನು, ಹಾಗಾದರೆ ಅವರ ಈಗಿನ ವಯಸ್ಸುಗಳೆಷ್ಟು? ಒಬ್ಬ ಅಜ್ಜನು ತನ್ನ ಮೊಮ್ಮಗಳ 10ರಷ್ಟು ದೊಡ್ಡವನು ಅಂತ ಹೇಳ್ತಾನೆ. ಅದನ್ನು ನಾವು ಪ್ರಶ್ನೆ ಪ್ರಕಾರ ಬರೆಯೋದಾದ್ರೆ, ಮತ್ತೆ ಕ್ವಶನ್, ಒಬ್ಬ ಅಜ್ಜನು ತನ್ನ ಮೊಮ್ಮಗಳಕ್ಕಿಂತ 10ರಷ್ಟು ದೊಡ್ಡವನು, ಮೊಮ್ಮಗಳ ವಯಸ್ಸು ಎಕ್ಸ್ ಆಗಿರಲಿ. ಮೊಮ್ಮಗಳ ವಯಸ್ಸು ಎಕ್ಸ್ ಆಗಿರಲಿ. ಹಾಗಾದರೆ ತನ್ನ ಮೊಮ್ಮಗಳ ವಯಸ್ಸಿಗಿಂತ ಎಷ್ಟು ದೊಡ್ಡವನು? 10 ಪಟ್ಟು ದೊಡ್ಡವನು. ಹಾಗಾದರೆ ಅಜ್ಜನ ವಯಸ್ಸು 10x, 10 ಪಟ್ಟು ದೊಡ್ಡವನು ಅಂತ ಹೇಳ್ತಾನೆ. ಹಾಗಾದರೆ 10x ಆಯ್ತು. ಪ್ರಶ್ನೆ ಪ್ರಕಾರ 10x ಅಜ್ಜನ ವಯಸ್ಸು ಮಗಳ ವಯಸ್ಸಿಗಿಂತ ಎಷ್ಟು ವರ್ಷ ದೊಡ್ಡವನು? 54 ವರ್ಷ ದೊಡ್ಡವನು. ಹಾಗಾದರೆ x ಅನ್ನು ಈ ಕಡೆ ತಗೊಂಬರ್ರಿ, 9x, 10x ಮೈನಸ್ x ಆಯಿತು. ಬಲಭಾಗದಲ್ಲಿ 54, 10x ಅಲ್ಲಿ x ಹೋದರೆ 9x, 54, x 9 6, x ಬೆಲೆ ಎಷ್ಟು ಬಂತು? 6 ಬಂತು. ಹಾಗಾದರೆ ಮೊಮ್ಮಗಳ ವಯಸ್ಸು ಎಷ್ಟಾಗುತ್ತೆ? 6 ವರ್ಷಗಳು. ಮತ್ತು ಅಜ್ಜನ ವಯಸ್ಸು ಎಷ್ಟಾಗುತ್ತೆ? 10 60 ವರ್ಷ. ಅವರ ಈಗಿನ ವಯಸ್ಸು ಅಂತ ಕೇಳಿದರೆ, ಅದರಿಂದ ಮೊಮ್ಮಗಳ ವಯಸ್ಸು 6 ವರ್ಷ. ಅಜ್ಜನ ವಯಸ್ಸು 10x ಅಂದರೆ 10 × 6 ಅಂದರೆ 60 ವರ್ಷ. ನೆಕ್ಸ್ಟ್ 10. ಅಮನ್ನ ವಯಸ್ಸು ಅವನ ಮಗನ ವಯಸ್ಸಿಗಿಂತ 3ರಷ್ಟಿದೆ. 10 ವರ್ಷಗಳ ಹಿಂದೆ ಅವನ ವಯಸ್ಸು ಅವನ ಮಗನ ವಯಸ್ಸಿನ 5ರಷ್ಟಿತ್ತು. ಅಂದರೆ ಅವರಿಬ್ಬರ ಈಗಿನ ವಯಸ್ಸುಗಳೆಷ್ಟು? ಅಮನ್ನ ವಯಸ್ಸು ಅವನ ಮಗನ ವಯಸ್ಸಿಗಿಂತ 3ರಷ್ಟಿದೆ. ಅಮನ್ನ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಎಷ್ಟಿದೆ? 3ರಷ್ಟಿದೆ. 10 ವರ್ಷಗಳ ಹಿಂದೆ ಅವನ ವಯಸ್ಸು ಅವನ ಮಗನ ವಯಸ್ಸಿಗಿಂತ 5ರಷ್ಟು ಆಗ್ತದೆ. ಅಂದರೆ ಅವರೊಬ್ಬರ ಈಗಿನ ವಯಸ್ಸುಗಳೆಷ್ಟು? ಅಮನ್ನ ವಯಸ್ಸು ಅವನ ಮಗನ ವಯಸ್ಸಿಗಿಂತ 3ರಷ್ಟಿದೆ. ಅಂದರೆ ಅಮನ್ನ ವಯಸ್ಸು 10, ಅಮನ್ನ ಮಗನ ವಯಸ್ಸು x ಆಗಿರಲಿ. ಅಂದರೆ ಅಮನ್ನ ವಯಸ್ಸು ಎಷ್ಟಾಗುತ್ತದೆ? ಅವನ ಮಗನ ವಯಸ್ಸು x ಆದರೆ ಅಮನ್ನ ವಯಸ್ಸು ಇಷ್ಟೊಂದು ಕೊಟ್ಟರಲ್ಲಿ 3ರಷ್ಟು ಆಗುತ್ತದೆ ಅಂತ ಹೇಳೋದ್ರಿಂದ 3x. ಅಮನ್ನ ವಯಸ್ಸು x ಆದರೆ ಮಗನ ವಯಸ್ಸು 3x ಆಯಿತು. ನೆಕ್ಸ್ಟ್ 10 ವರ್ಷಗಳ ಹಿಂದೆ ಅಂತ ಹೇಳೋದ್ರಿಂದ 10 ವರ್ಷಗಳ ಹಿಂದೆ ಪ್ರಶ್ನೆ ಪ್ರಕಾರ 5 times of x minus 10 is equal to 3x minus 10. ಇದು ಪ್ರಶ್ನೆ ಪ್ರಕಾರ ಬರೆದಿರುವಂಥದ್ದು. ಹಾಗಾದರೆ 10 ವರ್ಷಗಳ ಹಿಂದೆ ಅವನ ವಯಸ್ಸು ಮಗನ ವಯಸ್ಸಿನ 10 ಪಟ್ಟು 5 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳೋದ್ರಿಂದ ಇದನ್ನು ನಾವು ಬರೆದಿವಿ. ನೆಕ್ಸ್ಟ್ ಈಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ಈ ಸಮೀಕರಣವನ್ನು 5x ಮೈನಸ್ 10 ಇಲ್ಲಿ 50, 3x ಮೈನಸ್ 10. ನೆಕ್ಸ್ಟ್ ಈಗ x ಇರೋಣ ಒಂದು ಕಡೆ ತಗೊಂಬರ್ರಿ. 5x ಮೈನಸ್ 3x ಮೈನಸ್ 50 ಕಡೆ ಹೋದರೆ ಪ್ಲಸ್ 50 ಮೈನಸ್ 10. 2x ಇಸ್ ಈಕ್ವಲ್ ಟು 40, x ಇಸ್ ಈಕ್ವಲ್ ಟು 20. ಇದೇನು ಮಗನ ವಯಸ್ಸಾಯಿತು.
therefore ಮಗನ ವಯಸ್ಸು ಅಮನ್ನ ಮಗನ ವಯಸ್ಸು ಅಮನ್ನ ಮಗನ ವಯಸ್ಸು is equal to 20 ವರ್ಷಗಳು. ಅಮನ್ನ ಮಗನ ವಯಸ್ಸು 20 ವರ್ಷ. ಅಂದರೆ ಅಮನ್ನ ವಯಸ್ಸು 3 times of ಅಮನ್ನ ವಯಸ್ಸು 3x ಅಂದ್ರೆ 3 × 20 23 60 ವರ್ಷ. ಅಮನ್ನ ವಯಸ್ಸು 60 ವರ್ಷ ಆದರೆ ಅವನ ಮಗನ ವಯಸ್ಸು ಎಷ್ಟು 20 ವರ್ಷ ಆಗಿದೆ. ಈ ರೀತಿ ನಾವೇನ್ ಮಾಡಬಹುದು, ಎರಡೂ ಕಡೆ ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ವಾಕ್ಯಗಳನ್ನು ನೀಡಿದಾಗ ನಾವು ಈ ರೀತಿ ಸಮೀಕರಣಗಳನ್ನ ರಚನೆ ಮಾಡಿಕೊಂಡು ಆ ಸಮೀಕರಣದ ಸಹಾಯದಿಂದ ಪುನಃ ಸಿಂಪ್ಲಿಫೈ ಮಾಡ್ತಾ ಹೋಗೋದು. ನೆಕ್ಸ್ಟ್ ಈಗ ಸಮೀಕರಣಗಳನ್ನ ಸುಲಭ ರೂಪಕ್ಕೆ ತರುವುದು. ಅಂದರೆ ಕೊಟ್ಟಿರುವ ಸಮೀಕರಣಗಳನ್ನ ಸುಲಭ ರೂಪಕ್ಕೆ ತರುವುದು ಯಾವ ರೀತಿ ಅಂತ ನೋಡ್ತಾ ಹೋಗೋದು. ಕೊಟ್ಟಿರುವ ಸಮೀಕರಣಗಳನ್ನ ಸುಲಭ ರೂಪಕ್ಕೆ ಯಾವ ರೀತಿ ತರ್ತಾ ಹೋಗ್ತೀವಿ. ಅಭ್ಯಾಸ 3.5 ನಾವೀಗ ನೋಡ್ತಾ ಹೋದ್ರೆ, ಅಭ್ಯಾಸ 3.5 ಅಭ್ಯಾಸ 3.5 ಅಭ್ಯಾಸ 3.5ರಲ್ಲಿ ಮೊದಲನೇ ಲೆಕ್ಕ ಏನಿದೆ, ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅಂತ ಕೊಟ್ಟು ಒಂದು ಸಮೀಕರಣವನ್ನು ಕೊಟ್ಟಿದ್ದಾನೆ. x/2 x/2 ಮೈನಸ್ 1/5 x/3 ಪ್ಲಸ್ 1/4. x ಇರೋ ಒಂದ್ ಕಡೆ ಸ್ಥಿರಾಂಕಗಳನ್ನು ಒಂದ್ ಕಡೆ ತಾಂಬರ್ರಿ. ಮೈನಸ್ x/3 ಆಯ್ತು. 1/2 ಕಡೆ ಹೋಗಿದ್ರೆ ಪ್ಲಸ್ 1/5 1/4. 2 ಮತ್ತು 3ಕ್ಕೆ ಲಾಸ ಎಷ್ಟು ಅಂದ್ರೆ 6 ಲಾಸ ಆಗುತ್ತೆ. 6 ಲಾಸ ತಗೊಂಡ್ರೆ 3 2 ಆಗುತ್ತೆ. 3 2 6 2x 2 3 ಆವೃತ್ತಿ ಆಗೋದ್ರಿಂದ 3x ಮೈನಸ್ 3 2 ಆವೃತ್ತಿ ಆಗೋದ್ರಿಂದ 2x. 2 ರಿಂದ 2 3 ಆವೃತ್ತಿ 3x ಆಯ್ತು. 3 2 ಆವೃತ್ತಿ ಆಗೋದ್ರಿಂದ 2x. 5 4ಕ್ಕೆ ಲಾಸ 20. 5 ಎಷ್ಟು ಆವೃತ್ತಿ 5 4 4 5 ಆಗೋದ್ರಿಂದ 5. 3x ಅಲ್ಲಿ 2x ಹೋದ್ರೆ x/6. 5ಕ್ಕೆ 4 ಕೊಡಿದ್ರೆ 9 20 ಆಯ್ತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ x is equal to 54 divided by 20. 54 divided by 20. 2 ರಿಂದ ಡಿವೈಡ್ ಮಾಡಬಹುದು. 2 10 20, 2 2 4, 1 ಉಳಿತು, 2 7 14, 27 divided by 10. ಈ ರೀತಿ ನಾವು x ನ ಬೆಲೆಯನ್ನ ಕೊಟ್ಟಿರುವ ಸಮೀಕರಣದಲ್ಲಿ ಕಂಡುಹಿಡಿತಾ ಹೋಗಬಹುದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 54/20, 2 ರಿಂದ ಡಿವೈಡ್ ಮಾಡಿದೀವಿ, 27/10 ನಮಗೆ ಬೇಕಾಗಿರೋ ಉತ್ತರ ಸಿಗ್ತದೆ. ನೆಕ್ಸ್ಟ್ ಈಗ ಎರಡನೇ ಕ್ವಶನ್ ನೋಡ್ತಾ ಹೋಗೋದು. ಎರಡನೇ ಕ್ವಶನ್ ಏನಿರ್ತದೆ ನೋಡ್ತಾ ಹೋದ್ರೆ, ಎರಡನೇ ಕ್ವಶನ್ ಏನಿದೆ, n/2 ಮೈನಸ್ 3n/4 ಪ್ಲಸ್ 5n/6 is equal to 19. ಸರಿನಾ? ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 2 4 ಮತ್ತೆ 6ಕ್ಕೆ ಲಾಸ ತೆಗೆದಿ. 2 4 6ಕ್ಕೆ ಲಾಸ ತೆಗೆದು ಎಷ್ಟು ಬರ್ತದೆ ನೋಡ್ತಾ ಹೋಗೋಣ. 2 4 6ಕ್ಕೆ ಲಾಸ 2 1 2 2 2 3 4 3 12 ಲಾಸ. ಸರಿನಾ? ಎರಡು ಎಷ್ಟಾಗುತ್ತೆ? 2 6 6n 4 3 9n 5 2 10n ಈಕ್ವಲ್ ಟು 21. 10ಕ್ಕೆ 16n ಮೈನಸ್ 9n
ಪ್ಲಸ್ 12 ಇಸ್ ಈಕ್ವಲ್ ಟು 21. 16 ಎಲ್ಲಲ್ಲಿ 9 ಏನು ಕಳೆದ್ರಿ, 16 ಎಲ್ಲಿ 16 ನಲ್ಲಿ 9 ಏನು ಕಳೆದ್ರೆ 7n ಡಿವೈಡ್ ಬೈ 12 ಇಸ್ ಈಕ್ವಲ್ ಟು 21. ಸರಿನಾ? ನೆಕ್ಸ್ಟ್ 7n ಇಸ್ ಈಕ್ವಲ್ ಟು 21 ಇಂಟು 12. n ಇಸ್ ಈಕ್ವಲ್ ಟು 21 ಬೈ 12 ಡಿವೈಡ್ ಬೈ 7. 21 ಬೈ 12 ಡಿವೈಡ್ ಬೈ 7. 7 ಎಷ್ಟಾಗುತ್ತೆ? 7 ಮೂರಾವರ್ತಿ ಹೋಗುತ್ತೆ. 12 ಮೂಲೆ 36. ಹಾಗಾದ್ರೆ n ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ? n ಇಸ್ ಈಕ್ವಲ್ ಟು 36. ಇದು ಕೊಟ್ಟಿರುವ ಸಮೀಕರಣವನ್ನು ಸುಲಭಕ್ಕೆ ತರ್ತಾ ಹೋಗು. ಸರಿನಾ? ಈಗ ನೆಕ್ಸ್ಟ್ ಮೂರನೇ ಲೆಕ್ಕವನ್ನ ನೋಡ್ತಾ ಹೋಗೋಣ. ಮೂರನೇ ಲೆಕ್ಕ ಏನಿರ್ತದೆ?